ಹಾಯ್ ಎಲ್ಲರಿಗೂ ಸೂರ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಆರೋಗ್ಯಕರವಾದ ರಾಗಿ ಹೋಳಿಗೆ. ರಾಗಿ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕೊಬ್ಬರಿ, ಸಕ್ಕರೆ, ಉಪ್ಪು, ಬೆಲ್ಲ, ಏಲಕ್ಕಿ, ಮೈದಾ ಹಿಟ್ಟು, ಚಿರೋಟಿ ರವೆ, ರಾಗಿ ಹಿಟ್ಟು, ತುಪ್ಪ ಅಥವಾ ಎಣ್ಣೆ. ಒಂದು ಬೌಲ್ಗೆ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಒಂದು ಬೌಲಷ್ಟು ಮೈದಾ ಹಿಟ್ಟಿಗೆ 1 ಚಮಚದಷ್ಟು ಚಿರೋಟಿ ರವೆ ಹಾಗೂ ಅರ್ಧ ಚಮಚದಷ್ಟು ಸಕ್ಕರೆ, 1/4 ಚಮಚದಷ್ಟು ಉಪ್ಪು. ಯಾವುದೇ ಸಿಹಿ ಪದಾರ್ಥ ಮಾಡಿದ್ರೂ ಉಪ್ಪು ಹಾಕಿದ್ರೆ ಅದು ರುಚಿ ಜಾಸ್ತಿ ಅನ್ನೋ ಕಾರಣಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ. ಇದೆಲ್ಲ ಹಾಕಿ ನೀರು ಮತ್ತು ಎಣ್ಣೆನ ಹಾಕಿ ಹೋಳಿಗೆ ಹಿಟ್ಟಿನ ಕಣಕದ ಹಾಗೆ ಚೆನ್ನಾಗಿ ನಾದಿ ರೆಡಿ ಮಾಡಿ 3 ಗಂಟೆವರೆಗೂ ಇದನ್ನು ನೆನೆಯೋದಕ್ಕೆ ಬಿಡೋಣ. ಗ್ಯಾಸ್ನ ಅಂಟಿಸಿ ಗ್ಯಾಸ್ ಮೇಲೆ ಒಂದು ಅಗಲವಾದ ಪ್ಯಾನ್ ಇಡ್ತೀನಿ. ಅದೇ ಪ್ಯಾನಿಗೆ ಅರ್ಧ ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಕರಗಿದ ನಂತರ ರಾಗಿ ಹಿಟ್ಟನ್ನ ಹಾಕಿ 2 ನಿಮಿಷದವರೆಗೂ ಸ್ವಲ್ಪ ಹುರಿತೀನಿ. ಹಸಿ ವಾಸನೆ ಹೋಗಲಿ ಅಂತ ಹುರಿತಾ ಇದ್ದೀನಿ 2 ನಿಮಿಷ. 2 ನಿಮಿಷ ಹುರಿದ ನಂತರ ಅದನ್ನು ತೆಗೆದು ಒಂದು ಬೇರೆ ಬೌಲಿಗೆ ಶಿಫ್ಟ್ ಮಾಡ್ಕೋತೀನಿ. ಮತ್ತು ಅದೇ ಪ್ಯಾನಿಗೆ 1/4 ಬೌಲಷ್ಟು ನೀರನ್ನ ಹಾಕಿ, ನೀರು ಸ್ವಲ್ಪ ಕುದಿ ಬಂದ ನಂತರ ಅದಕ್ಕೆ ಚಿಟಿಕೆ ಅಷ್ಟು ಉಪ್ಪು ಹಾಕ್ತೀನಿ. ಚಿಟಿಕೆ ಉಪ್ಪು ಹಾಕಿ 1 ಬೌಲಷ್ಟು ಬೆಲ್ಲನ ಇದಕ್ಕೆ ಹಾಕಿ ಕರಗಿಸ್ತೀನಿ. ಸ್ವಲ್ಪ ಬೆಲ್ಲ ಕರಗಲಿ. ಅದರಲ್ಲಿ ಕಸ ಇದ್ದರೆ ಸ್ವಲ್ಪ ನೀವು ಅದನ್ನು ಶೋಧಿಸ್ಕೊಳ್ಳಿ. ಚೆನ್ನಾಗಿರೋ ಬೆಲ್ಲ ಆದರೆ ಪರವಾಗಿಲ್ಲ. ಇದರಲ್ಲಿ ಸ್ವಲ್ಪ ನನಗೆ ಕಸ ಇದೆ ಅನ್ನಿಸ್ತು, ಅದಕ್ಕೋಸ್ಕರ ನಾನು ಶೋಧಿಸ್ಕೊತಾ ಇದ್ದೀನಿ. ಮತ್ತೆ ಅದೇ ಪ್ಯಾನಿಗೆ ಶಿಫ್ಟ್ ಮಾಡ್ಕೋತೀನಿ. ಶೋಧಿಸ್ಕೊಂಡ್ಮೇಲೆ ಪಾಕ ಏನು ಬರೋದು ಬೇಡ, 1-2 ಕುದಿಯಷ್ಟು ಕುದಿದ್ರೆ ಸಾಕು. 2 ಕುದಿ ಬಂದ ನಂತರ ಅದಕ್ಕೆ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ರಾಗಿ ಹಿಟ್ಟನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಅಲ್ಲೇ 1 ಚಮಚದ ಸಹಾಯದಲ್ಲಿ ಚೆನ್ನಾಗಿ ತಿರುಕೊಳ್ಳೋಣ. ಗಂಟು ಇಲ್ಲದೆ ಇರೋ ಹಾಗೆ ತಿರುಕೊಳ್ಳೋಣ. ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗ್ತಾ ಬಂದಾಗ ಅದಕ್ಕೆ ನಾನು 2 ಚಮಚದಷ್ಟು ಕೊಬ್ಬರಿ ಹಾಕ್ತೀನಿ. ಕೊಬ್ಬರಿ ಅಥವಾ ತೆಂಗಿನಕಾಯಿ ಯಾವುದಿದ್ರೂ ಪರವಾಗಿಲ್ಲ. ನನ್ನ ಹತ್ರ ಕೊಬ್ಬರಿ ಇತ್ತು, ಕೊಬ್ಬರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ನಾನು ಸ್ಕಿಪ್ ಆಗಿದೆ. ಏಲಕ್ಕಿ ಪುಡಿ ಹಾಕಿ ಗ್ಯಾಸ್ನ ಆಫ್ ಮಾಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಕಣಕದ ಜೊತೆ ರಾಗಿ ಹೂರಣನ ಇಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ತಾ ಇದ್ದೀನಿ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ಟಿ ಹಂಚಿನ ಕಾಯಕ್ಕಿಡಿ. ಹಂಚು ಕಾದ ನಂತರ ಹೋಳಿಗೆನ ಅದಕ್ಕೆ ಹಾಕಿ 2 ಕಡೆನೂ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸಿದ ನಂತರ ಸಾಫ್ಟ್ ಆದ ಹೋಳಿಗೆ ರೆಡಿ ಆಗುತ್ತೆ. ಇದನ್ನು ತುಪ್ಪದ ಜೊತೆ ತಿನ್ನಿ. ನೀವು ತಿನ್ನಿ, ನಿಮ್ಮ ಮನೆಯವ್ರಿಗೂ ಮಾಡಿಕೊಡಿ. ಹೇಗಿದೆ ಅಂತ ಕಮೆಂಟ್ ಮಾಡಿ.